ವ್ಯಕ್ತಿಯನ್ನು ನೀವು ಅಷ್ಟು ಹಚ್ಕೊಂಡಿದ್ರಿ, ತುಂಬಾ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮ ಒಂದು ಲೈಫ್ ತುಂಬಾ ಬದಲಾಯಿತು. ಇವಾಗ ಅದು ಇಲ್ಲ ಅಂತ ಗೊತ್ತಾಗ್ತಾ ಇರಬೇಕಂದ್ರೆ ನಿಮಗೆ ಆ ಒಂದು ಡಿಪ್ರೆಷನ್ ಸ್ಟೇಟಿಗೆ ತುಂಬ ಜನ ಹೋಗ್ತಾ ಇದ್ದೀರಾ. ಆ್ಯಂಡ್ ಆ ಡಿಪ್ರೆಷನ್ ಸ್ಟೇಟಿಂದ ಎಷ್ಟೋ ಜನಕ್ಕೆ ತುಂಬ ಒಂದು ನೆಗೆಟಿವ್ ಆದ ಆಲೋಚನೆಯನ್ನು ಬರ್ತಾರೆ. ಸೊ ಯಾರೆಲ್ಲ ಈ ಒಂದು ಸ್ಟೇಜಲ್ಲಿದ್ದೀರಾ, ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನನ್ನು ತಗೊಳ್ಳಿ ದಯವಿಟ್ಟು. ಯಾಕಂದರೆ ನಿಮ್ಮ ಒಳಗಡೆನೇ ನೀವು ಮಾನಸಿಕವಾಗಿ ಕೊರಗ್ತಾ ಇರೋದ್ರಿಂದ ಇನ್ನೂ ನೀವು ಡಿಪ್ರೆಷನ್ಗೆ ಒಳಗಾಗ್ತೀರಾ, ಖಿನ್ನತೆಗೆ ಗುರಿ ಆಗ್ತೀರಾ ಅಂತ ಹೇಳ್ಬೋದು. ಅದೇ ಒಂದು ಕೌನ್ಸಿಲರ್ ಹತ್ರ ಹೋಗಿ ನನಗೆ ಈ ಥರ ಸಮಸ್ಯೆ ಇದೆ, ಮನಸ್ಸು ಬಿಚ್ಚಿ ಮಾತಾಡಿದಾಗ ನಿಮಗೆ ಮನಸ್ಸು ಹಗುರ ಆಗುತ್ತೆ. ಹಾಗೆ ಈ ಸಮಸ್ಯೆ ಏನು ನನ್ನ ಜೀವನದಲ್ಲಿ ಅಷ್ಟು ದೊಡ್ಡದಲ್ಲ, ನಾನು ಇದನ್ನು ಕಾಂಕರ್ ಮಾಡ್ಕೋಬಹುದು, ಇದರಿಂದ ಓವರ್ಕಮ್ ನಾನು ಮಾಡಬಹುದು ಅನ್ನೋವಂಥ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ರಾಹುವಿನ ಇನ್ಫ್ಲೂಯೆನ್ಸ್ ಬಹಳ ಇದೆ ವೀಕ್ಷಕರೇ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತಂದರೆ ಮಾನಸಿಕವಾಗಿ ನೊಂದಿದ್ದೀರಾ, ಅಟ್ ದ ಸೇಮ್ ಟೈಮ್ ರಾಹು ಇನ್ಫ್ಲೂಯೆನ್ಸ್ ಇರೋದ್ರಿಂದ ನಾನು ಹೇಳಿದಾಗ ಎಷ್ಟೋ ಜನ ನಿಮ್ಮ ಲೈಫ್ನ ಎಂಡ್ ಮಾಡ್ಕೋಬೇಕು ಅನ್ನೋ ಒಂದು ಹಂತಕ್ಕೆ ಸಹ ಪ್ರಯತ್ನವನ್ನು ಮಾಡಿಬಿಟ್ಟಿರ್ತೀರ. ದಯವಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನನ್ನು ತೊಗೊಂಡು ನಿಮ್ಮ ಬದುಕನ್ನು ನೀವು ಉಳಿಸ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದನೂ ಅಷ್ಟು ಸಪೋರ್ಟ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಡೆವಿಲ್ ಎನರ್ಜಿ ಜೊತೆ ಇರೋದ್ರಿಂದ. ಸೊ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಹ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂತಹ ಒಂದು ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಇಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ ಒಂದು ರೀಸನ್ನಿಂದ ನಿಮಗೆ ಇಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀರಾ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋವಂತಹ ಒಂದು ಸಂಕಷ್ಟ ಅಂತಕ್ಕಂಥದ್ದು ನಿಮಗೆ ಬಂದಿದೆ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತದೆ, ಫ್ಯೂಚರಲ್ಲಿ ಏನು ಗೈಡೆನ್ಸ್ ಇದೆ ಡಿಯರ್ ಏಂಜಲ್ಸ್, ಗೈಡ್ ಮಾಡಿ ದಯವಿಟ್ಟು. ಓಕೆ, ಇನ್ ದ ನಿಯರ್ ಫ್ಯೂಚರ್ ಏನಿದೆ ಇನ್ ದ ನಿಯರ್ ಫ್ಯೂಚರ್. ಓಕೆ, ದ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಅಪ್ ಟು ಯು. ಸೊ ವೀಕ್ಷಕರೇ, ಇಲ್ಲಿ ಏನು ಹೇಳ್ತಿದ್ದಾರೆ ಏಂಜಲ್ಸ್ ಅಂದರೆ, ತುಂಬ ಶೀಘ್ರವಾಗಿಯೇ ನಿಮ್ಮ ಸಿಚುವೇಶನ್ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತಾ ಇದೆ. ದಯವಿಟ್ಟು ನನ್ನ ಮಾತನ್ನು ನಂಬಿ, ಇಲ್ಲಾಂದರೆ ನಿಮಗೆ ಬಿಟ್ಟಿದ್ದು. ಓಕೆ, ನೀವೇನು ನಿರ್ಧಾರವನ್ನು ಕೈಗೊಳ್ತೀರಾ ಅದು ಬಹಳ ಎಚ್ಚರಿಕೆಯಿಂದ ಇರಿ. ಓಕೆ, ನಾನು ಹೇಳ್ದಂಗೆ ರಾಹುವಿನ ಎನರ್ಜೀಸ್ ಸಹ ಇರೋದ್ರಿಂದ ಎಷ್ಟೋ ಜನಕ್ಕೆ ತುಂಬ ನೆಗೆಟಿವ್ ಆಗಿ ತುಂಬ ಎಕ್ಸ್ಟ್ರೀಮ್ ಥಾಟ್ಸ್ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಿ. ಯಾಕಂದರೆ ನಿಮ್ಮ ಒಂದು ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಬಹಳ ಒಂದು ತಾಳ್ಮೆ ಎಚ್ಚರಿಕೆಯಿಂದ ನೀವಿರಬೇಕಾಗುತ್ತೆ. ಸಿಚುವೇಶನ್ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು ಕಾಣಿಸ್ತಾ ಇರೋದ್ರಿಂದ ಯಾವುದೇ ರೀತಿಯ ಒಂದು ವರಿ ಮಾಡ್ಕೊಳ್ಳೋದು ಬೇಡ. ನಾನು ಹೇಳ್ದಾಗೆ ನಿಮ್ಮ ಒಂದು ಪರ್ಸನ್